ಆದ್ರಿಂದ ಜನ ಈ ಸಲ ಚೇಂಜ್ ಮಾಡ್ಬೇಕು, ಒಂದೇ ಕುಟುಂಬಕ್ಕೆ ಓಟ್ ಹಾಕ್ಬಾರ್ದು ಅನ್ನೋದನ್ನ ಜನ ಡಿಸೈಡ್ ಆಗ್ಬಿಟ್ಟು ಮಾಡಿರೋಂಥ ಒಳ್ಳೆ ಕೆಲಸ, ಅವ್ರು ಮಾಡಿರೋಂಥ ದಾನ ಧರ್ಮ, ಅವ್ರ ಅಜ್ಜರು ಮಾಡಿರೋಂಥ ಒಳ್ಳೆ ಕೆಲಸಗಳು. ಈ ಒಂದು ಕಾಂಗ್ರೆಸ್ನ ದುರಾಡಳಿತಕ್ಕೆ ಜನ 3 ವರ್ಷ ಬಹಳ ಬೇಸತ್ಬಿಟ್ಟಿದ್ದಾರೆ. ಜನಗಳಿಗೆ ಇವತ್ತು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಸುಮ್ನೆ ಯಾರೋ 100 ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ಏನಿಲ್ಲ ಅಂತ. ಮುಂಚೆ ದಾವಣಗೆರೆ ಹೆಂಗಿತ್ತು, ಈಗ ಹೆಂಗಿತ್ತು, ಹೋಗನ್ಸತಿ ಆ ಕಡೆ ನೋಡ್ಕೊಂಡ್ಬಂದು ಮಾತಾಡಿ. ಹಾಗಾಗಿ ಈ ಸಲ ದಾವಣಗೆರೆಯಲ್ಲಿ ಬದಲಾವಣೆ ಗಾಳಿ ಜೋರಾಗಿ ಬೀಸಿದೆ. ತುಂಬಾ ಒಳ್ಳೆ ಕೆಲಸಗಳಿದಾವೆ. ಅವ್ರ ದಾನ ಧರ್ಮ ಪ್ರತಿನಿತ್ಯ ಮಾಡ್ತಾರೆ. 100 ಜನ ಹೋಗ್ತಾರೆ ಮನೆ ಹತ್ರ. 100 ಜನಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಷ್ಟು ಮಾಡಕ್ಕೆ. ನಮ್ಮ ಶ್ರೀನಿವಾಸ್ ದಾಸ್ಕರಪ್ಪನವರು 15-20 ಸಾವಿರ ಓಟ್ ಲೀಡಲ್ಲಿ ಗೆಲ್ಲರು ಯಾವುದೇ ಒಂದು ಇದಿಲ್ಲ ಅಂತ ನಾವು ಹೇಳ್ತೀವಿ. ಈಗ ನಾವೊಬ್ಬ ಬಡ ವ್ಯಕ್ತಿ, ನಾನ್ ನಿಂತ್ರೆ ಏನ್ ಮಾಡ್ತೀನಿ, ಫಸ್ಟ್ ನಾನ್ ದುಡ್ಡು ಮಾಡ್ಕೋಬೇಕು ಅಂತೀನಿ. ಅವರು ಪ್ರತಿದಿನ ದಾನ ಧರ್ಮ ಮಾಡ್ತಾರೆ, ಅಂತಾರೆ ನಿಲ್ಸಿ ಗೆಲ್ಸ್ಬೇಕು. ಈಗ ಬೆಂಗಳೂರಲ್ಲಿ ಕುತ್ಕೊಂಡು ಮಾಡೋರಿಗೆ ದಾವಣಗೆರೆ ತುಂಬಾ ಚೆನ್ನಾಗಿದೆ, ಆಗಾಗಿದೆ ಹೀಗಾಗಿದೆ ಅಂತಾರೆ. ದಾವಣಗೆರೆ ದಕ್ಷಿಣ ಬಂದು ನೋಡ್ಬೇಕು. ಅವರು ನೋಡಿದಿರ ನೀವು ಸಮರ್ಥನ, ಎಷ್ಟು ಸಿಂಪ್ಲಿಸಿಟಿ ಮನುಷ್ಯ. ನಮ್ಮಂತರ ಏನಂತೀವಿ, ಗೋಲ್ಡ್ ಹಾಕಬೇಕು, ಮತ್ತೊಂದು ಹಾಕಬೇಕು, ಇನ್ನೊಂದು ಹಾಕೋಬೇಕು ಅಂತೀವಿ. ಅವ್ರು ನೋಡಿದಿರಿ ಯಾವತ್ತಾದ್ರೂ ನೀವು? ಅಲ್ಲೂ ಅವ್ರಿದ್ರು. ಅವ್ರು ತುಂಬಾ ದೈವ ಭಕ್ತಿ. ಅವ್ರು ಈಗಲ್ಲ, ಅವ್ರ ಅಜ್ಜನ ಕಾಲದಿಂದನೂ ಬಂದಿದೆ. ಅವ್ರ ಫ್ಯಾಮಿಲಿ ಎಲ್ಲ ದೈವ ಭಕ್ತಿ ತುಂಬಾ ಇದೆ. ಎಷ್ಟಿದೆ ಅಂದ್ರೆ ನಮ್ದು ವೆಸ್ಟ್ ಬೆಂಗಾಲ್ಗಿಂತ ಕಡೆಗಿದೆ ದಾವಣಗೆರೆ ದಕ್ಷಿಣ. ಸಾಧ್ಯ ಇಲ್ಲ ಸರ್. ಇವ್ರು ಮಾಡಿರೋ ಅಂತ ಕೆಲ್ಸಕ್ಕೆ, ಇವ್ರು ಮಾಡಿರೋ ಅಂತ ಒಳ್ಳೆ ಕೆಲ್ಸಗಳಿಗೆ ಯಾರೇ ಬಂದ್ರು ಛಿದ್ರ ಮಾಡಕ್ಕಾಗಲ್ಲ. ವೀಕ್ಷಕರೇ, ಮತ ಎಣಿಕೆ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗಿದ್ದು, ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭವಾಗುತ್ತೆ. ಸೊ ಈ ಮತ ಎಣಿಕೆ ಹೇಗಾಗಿದೆ, ಚುನಾವಣೆ ಹೇಗೆ ನಡೆದಿದೆ ಅನ್ನೋದನ್ನ ಇಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ನಡೆದಿದೆ, ಯಂತ್ರಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ದು ಹೆಂಗೆ ಆಗಿದೆ ಚುನಾವಣೆ? ಈ ಚುನಾವಣೆ ನಮ್ಮ ಬಿಜೆಪಿಗೆ ಬಹಳ ಚೆನ್ನಾಗಿದೆ. ಈ ಕಾಂಗ್ರೆಸ್ ಅವರ ಒಂದು ದುರಾಡಳಿತಕ್ಕೆ ಜನ ತುಂಬಾ ಬೇಸತ್ತಿದ್ರು. ಅದರಲ್ಲೂ ನಮ್ಮ ಒಬ್ಬ ವ್ಯಕ್ತಿ ಏನು ಕ್ಯಾಂಡಿಡೇಟ್ ಇದ್ದಾರೆ, ಅವರು ಅಹಿಂದ ವರ್ಗದವರು. ಆದ್ರಿಂದ ಜನ ಈ ಸಲ ಚೇಂಜ್ ಮಾಡ್ಬೇಕು, ಒಂದೇ ಕುಟುಂಬಕ್ಕೆ ಓಟ್ ಹಾಕ್ಬಾರ್ದು ಅನ್ನೋದನ್ನ ಜನ ಡಿಸೈಡ್ ಆಗ್ಬಿಟ್ಟು ಈ ಒಂದು ಕಾಂಗ್ರೆಸ್ನ ದುರಾಡಳಿತಕ್ಕೆ ಜನ 3 ವರ್ಷ ಬಹಳ ಬೇಸತ್ಬಿಟ್ಟಿದ್ದಾರೆ. ಜನಗಳಿಗೆ ಇವತ್ತು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈ ಸಲ ದಾವಣಗೆರೆಯಲ್ಲಿ ಬದಲಾವಣೆ ಗಾಳಿ ಜೋರಾಗಿ ಬೀಸಿದೆ. ನಮ್ಮ ಶ್ರೀನಿವಾಸ್ ದಾಸ್ಕರಪ್ಪನವರು 15-20 ಸಾವಿರ ಓಟ್ ಲೀಡಲ್ಲಿ ಗೆಲ್ಲರು ಯಾವುದೇ ಒಂದು ಇದಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಭರವಸೆ ಕೂಡ ನಿಮಗಿದೆ ಅಂತ? ಹೌದೌದು, 100ಕ್ಕೆ 100 ನಾವು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಈ ಸತಿ. ಯಾಕೆಂದ್ರೆ ಇಷ್ಟು ವರ್ಷ ದಾವಣಗೆರೆ ದಕ್ಷಿಣದಲ್ಲಿ ಏನೇ ಕೆಲಸಗಳೇ ಆಗಿಲ್ಲ. ಈಗ ಬೆಂಗಳೂರಲ್ಲಿ ಕುತ್ಕೊಂಡು ಮಾಡೋರಿಗೆ ದಾವಣಗೆರೆ ತುಂಬಾ ಚೆನ್ನಾಗಿದೆ, ಆಗಾಗಿದೆ ಹೀಗಾಗಿದೆ ಅಂತಾರೆ. ದಾವಣಗೆರೆ ದಕ್ಷಿಣ ಬಂದು ನೋಡ್ಬೇಕು. ಅವರು ದಾವಣಗೆರೆ ದಕ್ಷಿಣದಲ್ಲಿ ಆ ಏರಿಯಾಗಳ ಚರಂಡಿಗಳು, ಕುಡಿಯೋ ನೀರಿಂದು ತುಂಬಾ ಎಷ್ಟಿದೆ ಅಂದ್ರೆ ನಮ್ದು ವೆಸ್ಟ್ ಬೆಂಗಾಲ್ಗಿಂತ ಕಡೆಗಿದೆ ದಾವಣಗೆರೆ ದಕ್ಷಿಣ. ಹಾಗಾಗಿ ಈ ಸಲ ಆ ಜನನೇ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಈ ಸಲ ನಾವು ಬಿಜೆಪಿನ ಕೈ ಹಿಡಿಯಬೇಕು, ಶ್ರೀನಿವಾಸ್ ದಾಸ್ಕರಪ್ಪನ ಗೆಲ್ಲಿಸಬೇಕಾದ್ರಲ್ಲಿ ಅವರು ಪ್ರಮುಖ ಪಾತ್ರ ಈ ಸಲ ನಮ್ಮ ಬಿಜೆಪಿ ಮಾಡಿದ್ದಾರೆ. ಸೊ ಈಗ ಮುಸ್ಲಿಂ ಮತಗಳು ಬಿಜೆಪಿಗೆ ಹಾಕಿದ್ದಾರೆ ಅಂತ. ಮೊದಲಿಗೆಲ್ಲ ಮುಸ್ಲಿಮ್ಸ್ ಯಾರು ಕೂಡ ಬಿಜೆಪಿಗೆ ಹಾಕೋದಿಲ್ಲ, ಮುಸ್ಲಿಮ್ಸ್ ವಿರೋಧ ಅಂತಂದು ಹೇಳ್ತಿದ್ರು. ಈಗ ಯಾಕೆ ಮುಸ್ಲಿಂ ಮೇಲೆ ನಿಮಗೆ ಒಲವು ಬಂತು ಬಿಜೆಪಿ? ಅಲ್ಲ, ನಮ್ಗೇನಿಲ್ಲ, ನಾವು ಯಾವಾಗ್ಲೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ವಿ. ಅವರಲ್ಲಿ ಇವರೊಂದು ಭಯ ಹುಟ್ಟಿಸ್ಬಿಟ್ಟಿದ್ರು. ಬಿಜೆಪಿ ಅವ್ರು ಬಂದ್ರೆ ನಿಮ್ಗೆ ಆಗ್ ಮಾಡ್ತಾರೆ, ಬಿಜೆಪಿ ಅವ್ರು ಬಂದ್ರೆ ನಿಮ್ಗೆ ಹೀಗೆ ಮಾಡ್ತಾರೆ ಅಂತ. ಈಗ 15 ವರ್ಷದಿಂದ ನಮ್ಮ ಆಧುನಿಕ ದೇವರು ನರೇಂದ್ರ ಮೋದಿ ಅವರು 15 ವರ್ಷ ಆಯ್ತು ಪ್ರಧಾನಿ. ಯಾವ ಮುಸಲ್ಮಾನರು ಅನ್ಯಾಯ ಆಗಿದೆ, ಅದನ್ನ ಅವರು ಮುಸಲ್ಮಾನ್ ಜಾಗೃತರಾಗಿದ್ದಾರೆ. ಈ ಸಲ ಮುಸಲ್ಮಾನ ಬಾಂಧವರು ಅವರ ಓಟ್ 60% ಓಟು ನಮ್ಮ ಬಿಜೆಪಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಗೆಲ್ಲುತ್ತೆ, ನಾಳೆ ಬೆಳಿಗ್ಗೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ನೀವು ಹೇಳ್ತೀರಾ? 15-20 ಸಾವಿರ ಓಟಲ್ಲಿ ಶ್ರೀನಿವಾಸ್ ದಾಸ್ಕರಪ್ಪನವರು ವಿನ್ ಆಗೇ ಆಗ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಡೌಟ್ ಇಲ್ಲ. ನಿಮ್ಮ ಹೆಸರು? ಅವ್ರಿಗೆ ರುದ್ರೇಶ್ ಅಂತೇಳಿ. ವೀಕ್ಷಕರೇ, ನಾಳೆ ಏನು ಮತ ಎಣಿಕೆ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಬೆಳಗ್ಗೆ 8 ಗಂಟೆಯಿಂದನೇ ಮತ ಎಣಿಕೆ ಶುರುವಾಗುವಂಥದ್ದು. ಸೊ ಇಲ್ಲಿ ದಾವಣಗೆರೆಯ ಸಾರ್ವಜನಿಕರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಯಾರು ಮತವನ್ನ ಹಾಕಿದ್ದಾರೆ, ಯಾರಿಗೆ ಹೆಚ್ಚು ಮತ ಹಾಕಿರ್ತಕ್ಕಂಥದ್ದು, ಮತ್ತೆ ಯಾವ ವ್ಯಕ್ತಿ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಕೇಳುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಚುನಾವಣೆ ರಂಗೇರಿ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗಿದೆ ಎಣಿಕೆಗೆ. ಸೊ ನಾಳೆ ಯಾರು ಗೆಲ್ಬಹುದು ಸರ್? ಕಾಂಗ್ರೆಸ್ ಇಂದ ಸಮರ್ಥ ಅವ್ರು ಗೆಲ್ತಾರೆ. ಕಾಂಗ್ರೆಸ್ ನಿಂದ ಸಮರ್ಥ ಅವರೇ ಗೆಲ್ಲೋದಕ್ಕೆ ಏನು ಕಾರಣ ಸರ್? ಸರ್, ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ, ಅವ್ರು ಮಾಡಿರೋಂಥ ದಾನ ಧರ್ಮ, ಅವ್ರ ಅಜ್ಜರು ಮಾಡಿರೋಂಥ ಒಳ್ಳೆ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ದಕ್ಷಿಣ ಅಭಿವೃದ್ಧಿ ಮಾಡಿದ್ದಾರೆ. ಸುಮ್ನೆ ಯಾರೋ 100 ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ಏನಿಲ್ಲ ಅಂತ. ಮುಂಚೆ ದಾವಣಗೆರೆ ಹೆಂಗಿತ್ತು, ಈಗ ಹೆಂಗಿತ್ತು, ಹೋಗನ್ಸತಿ ಆ ಕಡೆ ನೋಡ್ಕೊಂಡ್ಬಂದು ಮಾತಾಡಿ.
ಸೊ ಕೆಲವೊಬ್ರು ಕೂಡ ಆಪಾದನೆ ಮಾಡ್ತಿರ್ತಕ್ಕಂಥದ್ದು, ಈಗ ಮುಸ್ಲಿಮರು ಇಲ್ಲ ನಮಗೆ ಚಾನ್ಸ್ ಕೊಡಬೇಕಾಗಿತ್ತು, ಕಾಂಗ್ರೆಸ್ನವ್ರು ಚಾನ್ಸ್ ಕೊಟ್ಟಿಲ್ಲ, ಹಾಗಾಗಿ ಈ ಸಾರಿ ನಾವು ಅವ್ರಿಗೆ ಮತ ಹಾಕಲ್ಲ ಅಂತ ತುಂಬಾ ಜನ ಮುಸ್ಲಿಮ್ಸ್ ಮುನಿಸ್ಕೊಂಡಿದ್ರು. ಇದರಿಂದ ಕಾಂಗ್ರೆಸ್ಗೆ ಏನಾದ್ರು ಹೊಡೆತ ಕೊಡುತ್ತಾ ಅಂತ? ಸರ್ ಇಲ್ಲ, ಅದರಿಂದ ಏನು ಹೊಡ್ತಾ ಕೊಡಲ್ಲ. ತುಂಬಾ ಜನ ಇತ್ತು ಸ್ವಲ್ಪ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡಿ ಮೇಲೆ ಎಲ್ಲರೂ ನಮ್ಗೆ ಇದೇ ಸಾಕು, ಹೈಕಮಾಂಡ್ ನಿರ್ಧಾರಕ್ಕೆ ಇರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ಜಮೀರ್ ಅಹಮದ್ ಅವ್ರು ಕೂಡ ಬಂದಿದ್ರೆ ಎಲ್ಲೋ ಒಂದು ಕಾಂಗ್ರೆಸ್ ಪ್ಲಸ್ ಆಗ್ತಿತ್ತು ಅಂತ. ಸೊ ಬಂದ್ಬಿಟ್ಟು ಬರೇ ಪ್ರೆಸ್ ಮೀಟ್ ನ ಮಾಡಿ ಹಾಗೆ ಹೋದ್ರು. ಜಮೀರ್ ಅವ್ರು ಬರ್ಲಿಲ್ಲ, ಮುಸ್ಲಿಂ ಮತಗಳು ನಮಗೆ ಕೈ ಹಿಡಿಲಿಲ್ಲ ಅನ್ನೋದು ಏನಾದ್ರು ನೋವಿದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ, ಹಿಡಿದಿದೆ. ಆಮೇಲೆ ಮಲ್ಲಣ್ಣರವರೆಲ್ಲ ಮಾಡಿರೋ ತುಂಬಾ ಒಳ್ಳೆ ಕೆಲಸಗಳಿದಾವೆ. ಅವ್ರು ದಾನ ಧರ್ಮ ಪ್ರತಿನಿತ್ಯ ಮಾಡ್ತಾರೆ. 100 ಜನ ಹೋಗ್ತಾರೆ ಮನೆ ಹತ್ರ. 100 ಜನಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಷ್ಟು ಮಾಡಕ್ಕೆ. ಈಗ ನಾವೊಬ್ಬ ಬಡ ವ್ಯಕ್ತಿ, ನಾನ್ ನಿಂತ್ರೆ ಏನ್ ಮಾಡ್ತೀನಿ, ಫಸ್ಟ್ ನಾನ್ ದುಡ್ಡು ಮಾಡ್ಕೋಬೇಕು ಅಂತೀನಿ. ಅವರು ಪ್ರತಿದಿನ ದಾನ ಧರ್ಮ ಮಾಡ್ತಾರೆ, ಅಂತಾರೆ ನಿಲ್ಸಿ ಗೆಲ್ಸ್ಬೇಕು. ನೋಡಿದ್ರೆ ನೀವು ಸಮರ್ಥನ ಎಷ್ಟು ಸಿಂಪ್ಲಿಸಿಟಿ ಮನುಷ್ಯ. ನಮ್ಮಂತರ ಏನಂತೀವಿ, ಗೋಲ್ಡ್ ಹಾಕ್ಯಬೇಕು, ಮತ್ತೊಂದು ಹಾಕ್ಯಬೇಕು, ಇನ್ನೊಂದು ಹಾಕೋಬೇಕು ಅಂತೀವಿ. ಅವ್ರು ನೋಡಿದಿರಿ ಯಾವತ್ತಾದ್ರೂ ನೀವು? ಹಾಗಾಗಿ ಅವ್ರು ಬಂದ್ರೆ ಸೂಕ್ತ ಅಭ್ಯರ್ಥಿ, ಅವರೇ ಗೆಲ್ತಾರೆ. ಸಮರ್ಥ ಅವರು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ಬಂದ ತಕ್ಷಣ ಸ್ಲಿಪ್ಪರ್ ಬಿಟ್ಟು ಇದೆಲ್ಲ ಮಾಡೋದು, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ಈ ಎಲೆಕ್ಷನ್ ಅಲ್ಲಲ್ಲ, MP ಎಲೆಕ್ಷನ್ ಅಲ್ಲೂ ಅವ್ರು ಇದ್ರು. ಅವರು ತುಂಬಾ ದೈವ ಭಕ್ತಿ. ಅವ್ರು ಈಗಲ್ಲ, ಅವ್ರ ಅಜ್ಜನ ಕಾಲದಿಂದನೂ ಬಂದಿದೆ. ಅವ್ರ ಫ್ಯಾಮಿಲಿ ಎಲ್ಲ ದೈವ ಭಕ್ತಿ ತುಂಬಾ ಇದೆ. ಹಾ ಸರ್. ಸೊ ಆ ದೈವ ಭಕ್ತಿ ಈ ಸಾರಿ ಕೈ ಹಿಡಿಯುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾರೆ ದಕ್ಷಿಣದಲ್ಲಿ? ಸರ್ ಈ ಸಲ ಅಲ್ಲ, ಯಾವಾಗ್ಲೂ ದಕ್ಷಿಣ ನಮ್ದೇ. ಅವತ್ತು ನಮ್ದೇ, ಇವತ್ತು ನಮ್ದೇ, ಮುಂದೆನೂ ನಮ್ದೇ. ಈ ಕಾಂಗ್ರೆಸ್ನ ದಕ್ಷಿಣದ ಭದ್ರಕೋಟೆಯನ್ನ ಛಿದ್ರ ಮಾಡುವುದು ಈ ಕೋಟೆ ಆಳಿದ ನಾಯಕರು. ನಾವೇ ಭದ್ರಕೋಟೆನ ಛಿದ್ರ ಮಾಡ್ತೀವಿ ಅಂತ ಬಿಜೆಪಿ ಅವ್ರು ಪಣ ತೊಟ್ಟಿರ್ತಕ್ಕಂಥದ್ದು. ಕೋಟೆ ಛಿದ್ರ ಮಾಡೋ ಶಕ್ತಿ ಏನಾದ್ರು ಇದೆಯಾ? ಸಾಧ್ಯ ಇಲ್ಲ ಸರ್. ಇವ್ರು ಮಾಡಿರೋಂಥ ಕೆಲ್ಸಕ್ಕೆ, ಇವ್ರು ಮಾಡಿರೋಂಥ ಒಳ್ಳೆ ಕೆಲ್ಸಗಳಿಗೆ ಯಾರೇ ಬಂದ್ರು ಛಿದ್ರ ಮಾಡಕ್ಕಾಗಲ್ಲ. ಸಾಧ್ಯ ಇಲ್ಲ ಸರ್. ಒಟ್ಟಾರೆಯಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ನಿಮ್ಮ ಭರವಸೆ. ಎಷ್ಟು ಮತಗಳಿಂದ ಗೆಲ್ಲಬಹುದು ಸರ್? ಮುಂಚೆ ತುಂಬಾ ಒಂದು 25-30 ಸಾವಿರ ಅಂತ ಅಂತರ ಅಂತ ಇತ್ತು. ಆಮೇಲೆ ನಡೆದ ಸ್ವಲ್ಪ ಅಂತರದಿಂದ 10,000 ಮಟ ಗೆಲ್ತಾರಂತ ನಮಗಿದೆ. 10,000 ಅಂತರದಿಂದ ಗೆಲ್ತಾರಂತ ಇದೆ. ಓಕೆ ಸರ್, ನಿಮ್ಮ ಹೆಸರು? ಸಿದ್ದು ಚಾರ್ಲಿ ಅಂತ ಅವ್ರಿಗೆ. ಸೊ ವೀಕ್ಷಕರೇ, ಇದಾಗಿತ್ತು ಕಾಂಗ್ರೆಸ್ನ ಅಭಿಮಾನಿಯಾಗಿ ಮಾತಾಗಿರ್ತಕ್ಕಂಥದ್ದು. ಸೊ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಟ್ಟಿದ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವ ಶಕ್ತಿ ಬಿಜೆಪಿಗೆ ಇಲ್ಲ ಅಂತ ಕಾರ್ಯಕರ್ತರು, ಕಾಂಗ್ರೆಸ್ನ ಅಭಿಮಾನಿ ಹೇಳಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿ ಅವರು ಕೂಡ ಇಲ್ಲ, ಈ ಬಾರಿ ಮುಸ್ಲಿಂ ಮತಗಳು ನಮಗೆ ಕೈ ಹಿಡಿತವೆ, ನಾವೇ ಗೆಲ್ತೀವಿ ಅಂತ ಬಿಜೆಪಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕಾದ್ ನೋಡೋಣ. 25 ಜನರ ಅಭ್ಯರ್ಥಿಗಳ ಭವಿಷ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಚುನಾವಣೆ ಮತ ಎಣಿಕೆ ಪ್ರಾರಂಭವಾಗಿ ಮತ್ತು 12 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಎಲ್ಲ ಮತ ಎಣಿಕೆ ಮುಕ್ತಾಯವಾಗಿ ಗೆಲುವಿನ ವಿಜಯ ಪತಾಕೆ, ವಿಜಯದ ಮಾಲೆಯನ್ನ ಯಾರು ಹಾಕೊಳ್ತಾರೆ ಅಂತ ಕಾದ್ ನೋಡೋಣ. ಚುನಾವಣೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.